ನಮಸ್ಕಾರ. ಎಲ್ರೂ ಕಾಯ್ತಿದ್ದ ಆ ದಿನ ಬಂದೇ ಬಿಡ್ತು. ಸುಮಾರು 40 ದಿನಗಳ ಕಾಯುವಿಕೆಯ ನಂತರ ಕೆಇಎ ಮೆಡಿಕಲ್ ಕೌನ್ಸಿಲಿಂಗ್ ಕೇಸ್ ಬಗ್ಗೆ ಹೈಕೋರ್ಟ್ನ ಫೈನಲ್ ಆರ್ಡರ್ ಹೊರಬಂದಿದೆ. ಇದು ಬರೋಬ್ಬರಿ 107 ಪೇಜಿದೆ. ಹಾಗಾದರೆ ಈ ಆರ್ಡರ್ನೊಳಗೆ ಏನಿದೆ, ವಿದ್ಯಾರ್ಥಿಗಳಿಗೆ ಸಿಕ್ಕಿರೋ ಉತ್ತರ ಏನು? ಬನ್ನಿ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಸರಿ, ಈ ಇಡೀ ತೀರ್ಪಿನಲ್ಲೇ ಅತ್ಯಂತ ಮುಖ್ಯವಾದ ಸುದ್ದಿ ಏನಪ್ಪಾ ಅಂದ್ರೆ, ಅಕ್ಟೋಬರ್ 24ನೇ ತಾರೀಕು ಬಿಟ್ಟಿದ್ರಲ್ಲ ಒಂದು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಲಿಸ್ಟ್, ಅದನ್ನ ಕೋರ್ಟ್ ಪೂರ್ತಿಯಾಗಿ ಕ್ಯಾನ್ಸಲ್ ಮಾಡಿದೆ. ಅಂದ್ರೆ ಆ ಲಿಸ್ಟ್ಗೆ ಈಗ ಯಾವ ಬೆಲೆಯೂ ಇಲ್ಲ, ಅದು ಈಗ ಅಸ್ತಿತ್ವದಲ್ಲೇ ಇಲ್ಲ ಅಂತ ಅರ್ಥ. ಕೋರ್ಟ್ ಆರ್ಡರ್ನಲ್ಲಿ ಕ್ವಾಶ್ಡ್ ಅಂತ ಒಂದು ಪದ ಬಳಸಿದ್ದಾರೆ. ಇದೊಂದು ಲೀಗಲ್ ಟರ್ಮ್. ಇದರ ಸರಳ ಅರ್ಥ ಸಂಪೂರ್ಣವಾಗಿ ರದ್ದುಪಡಿಸಲಾಗಿದೆ ಅಂತ. ಅಂದ್ರೆ ಆ ಹಳೆ ಲಿಸ್ಟ್ ಅನ್ನೋದು ಈಗ ಅಧಿಕೃತವಾಗಿ ಅಸಿಂಧು. ಅದನ್ನ ಇನ್ಮುಂದೆ ಎಲ್ಲೂ ಯಾವ ಕಾರಣಕ್ಕೂ ಪರಿಗಣಿಸೋ ಹಾಗೇ ಇಲ್ಲ. ಸರಿ, ಹಳೆ ಲಿಸ್ಟ್ತೋ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಮುಂದೇನು, ಮುಂದಿನ ದಾರಿ ಯಾವುದು ಅಂತ ನೀವು ಕೇಳ್ಬೋದು. ಅದಕ್ಕೂ ಕೋರ್ಟ್ ಒಂದು ಕ್ಲಿಯರ್ ಆದ ರೂಟ್ ಮ್ಯಾಪ್ ಕೊಟ್ಟಿದೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದ್ರೆ ನಮ್ಮ ಕೆಇಎ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕಾದ ಒಂದು ಹೊಸ ಪ್ರಾಸೆಸ್ ಅನ್ನ ಹೈಕೋರ್ಟ್ ವಿವರಿಸಿದೆ. ಆ ಹೊಸ ಬ್ಲೂ ಪ್ರಿಂಟ್ ಹೇಗಿದೆ ಅಂತ ಈಗ ನೋಡೋಣ. ಈ ಇಡೀ ಪ್ರೋಸೆಸ್ ಇದೆಯಲ್ಲ, ಇದು ತುಂಬಾ ಕಾಂಪ್ಲೆಕ್ಸ್ ಆಗಬಾರ್ದು ಅಂತ ಕೋರ್ಟ್ ಇದನ್ನ 3 ಸಿಂಪಲ್ ಸ್ಟೆಪ್ಸ್ ಆಗಿ ಡಿವೈಡ್ ಮಾಡಿದೆ. ಮೊದಲನೇ ಸ್ಟೆಪ್, ಆ 443 ಅಡಿಷನಲ್ ಸೀಟ್ಸ್ ಇದೆಯಲ್ಲ, ಅದನ್ನ ಮೊದಲು ಹಂಚಿಕೆ ಮಾಡೋದು. ಎರಡನೇ ಸ್ಟೆಪ್, ಒರಿಜಿನಲ್ ಸೀಟ್ ಪೂಲ್ನಲ್ಲಿ ಉಳಿದಿರೋ ಸೀಟ್ಗಳನ್ನ ಹಂಚಿಕೆ ಮಾಡೋದು. ಇನ್ನು ಕೊನೆಯದಾಗಿ 3ನೇ ಸ್ಟೆಪ್ನಲ್ಲಿ ಈ ಕೇಸ್ನ ಮೂಲ ಕಾರಣವೇ ಆಗಿದ್ದ ಆ 377 ಕಾನ್ಸಿಕ್ವೆನ್ಷಿಯಲ್ ಸೀಟ್ಸ್ ಮತ್ತು ಬೇರೆಲ್ಲ ಖಾಲಿ ಸೀಟ್ಗಳನ್ನ ಭರ್ತಿ ಮಾಡಲಾಗುತ್ತೆ. ಬನ್ನಿ ಈಗ ಮೊದಲನೇ ಹಂತವನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಈ 443 ಸೀಟುಗಳು 9 ಮೆಡಿಕಲ್ ಕಾಲೇಜ್ಗಳಿಂದ ಹೊಸದಾಗಿ ಸೇರ್ಪಡೆ ಆಗಿರೋ ಸೀಟುಗಳು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ, ಕೇಳಿ. ಈ ಸೀಟುಗಳಿಗೆ ಫ್ರೆಶ್ ಆಗಿ ಸೀಟ್ ತಗೋಬೇಕು ಅನ್ನೋರು ಅಷ್ಟೇ ಅಲ್ಲ, ಆಲ್ರೆಡಿ ಸೀಟ್ ಸಿಕ್ಕಿ ಅದಕ್ಕಿಂತ ಬೆಟರ್ ಕಾಲೇಜ್ಗೆ ಅಪ್ಗ್ರೇಡ್ ಮಾಡಬೇಕು ಅಂದ್ಕೊಂಡಿರೋರು ಇಬ್ರು ಕಾಂಪೀಟ್ ಮಾಡ್ಬೋದು. ಎಲ್ಲವೂ ಮೆರಿಟ್ ಮೇಲೆ ನಡೆಯುತ್ತೆ. ಸೊ ಇದು ಖಂಡಿತವಾಗಿಯೂ ತುಂಬಾ ಜನಕ್ಕೆ ಒಂದು ಹೊಸ ಅವಕಾಶ ಅಂತಲೇ ಹೇಳ್ಬೋದು. ಓಕೆ, ಮೊದಲನೇ ಹಂತದಲ್ಲಿ 443 ಸೀಟ್ಸ್ ಹಂಚಿಕೆ ಆದ್ಮೇಲೆ ಎರಡನೇ ಹಂತದಲ್ಲಿ ಒರಿಜಿನಲ್ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಉಳಿದಿದ್ದ ಸೀಟ್ಗಳನ್ನು ಅಲಾಟ್ ಮಾಡ್ತಾರೆ. ಇನ್ನು ಫೈನಲ್ ಸ್ಟೇಜ್ 3ನೇ ಹಂತ. ಇಲ್ಲೇ ನೋಡಿ, ಇಡೀ ಕೇಸ್ನ ಹಾಟ್ ಟಾಪಿಕ್ ಆಗಿದ್ದ ಆ 377 ಕಾನ್ಸಿಕ್ವೆನ್ಷಿಯಲ್ ಸೀಟ್ಸ್ ಅಂತಾರಲ್ಲ, ಅದನ್ನ ಫಿಲ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ಮೊದಲ 2 ರೌಂಡ್ ಆದ್ಮೇಲೆ ಎಲ್ಲೇ ಖಾಲಿ ಸೀಟ್ಗಳು ಉಳಿದಿದ್ರೂ ಅದನ್ನೆಲ್ಲ ಇದೇ 3ನೇ ಹಂತದಲ್ಲಿ ಹಂಚಿಕೆ ಮಾಡ್ತಾರೆ. ಈಗ ಈ 3 ಹಂತದ ಪ್ರಾಸೆಸ್ ಅನ್ನ ಪಾಲಿಸೋಕೆ ಕೋರ್ಟ್ ಕೆಲವು ಸ್ಟ್ರಿಕ್ಟ್ ರೂಲ್ಸ್ ಮತ್ತೆ ಡೆಡ್ಲೈನ್ಗಳನ್ನು ಹಾಕಿದೆ. ಸುಮ್ಮನೆ ಹಾಕ್ಬಿಟ್ಟಿಲ್ಲ. ಆ ರೂಲ್ಸ್ ಯಾವುದು, ಆ ಡೆಡ್ಲೈನ್ಗಳು ಯಾವುದು ಅನ್ನೋದನ್ನ ಈಗ ನೋಡೋಣ. ನೋಡಿ, ಕೋರ್ಟ್ ಈ ವಿಚಾರದಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ. ಯಾವುದೇ ಕಾರಣಕ್ಕೂ ಡಿಲೇ ಆಗಬಾರ್ದು ಅಂತ ಹೇಳಿದೆ. ಡಿಸೆಂಬರ್ 17 ಇದೇ ಫೈನಲ್ ಡೆಡ್ಲೈನ್. ಅಂದ್ರೆ ಈ ಇಡೀ ಪ್ರಾಸೆಸ್ ಮುಗ್ಸೋಕೆ ಕೆಇಎ ಹತ್ರ ಇರೋದು ಕೇವಲ 12 ದಿನಗಳು ಮಾತ್ರ. ಇದು ಕೆಇಎ ಮೇಲೆ ಎಷ್ಟು ಪ್ರೆಷರ್ ಹಾಕ್ಬೋದು ಅಂತ ನೀವೇ ಊಹಿಸಿ. ಇನ್ನು ಮುಂದೆ ಯಾವುದೇ ಕನ್ಫ್ಯೂಷನ್ ಆಗಬಾರ್ದು ಅನ್ನೋದು ಕೋರ್ಟಿನ ಸ್ಪಷ್ಟ ಉದ್ದೇಶ. ಅದಕ್ಕೋಸ್ಕರ ಕೆಇಎಗೆ ಒಂದು ಇಂಪಾರ್ಟೆಂಟ್ ಡೈರೆಕ್ಷನ್ ಕೊಟ್ಟಿದೆ. ಏನಪ್ಪಾ ಅಂದ್ರೆ, ಕೆಇಎ ಇನ್ಮುಂದೆ ಬಿಡೋ ಎಲ್ಲಾ ನೋಟಿಸು, ಎಲ್ಲಾ ಇನ್ಫಾರ್ಮೇಷನು ಇಂಗ್ಲಿಷ್ ಜೊತೆಗೆ ಕನ್ನಡದಲ್ಲೂ ಕಡ್ಡಾಯವಾಗಿ ಪ್ರಕಟಿಸಬೇಕು ಅಂತ. ಇದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪೋಷಕರಿಗೂ ವಿಷಯ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಕೋರ್ಟ್ ಕೊಟ್ಟಿರೋ ಡೈರೆಕ್ಷನ್ಸ್ ಬರೀ ಕೆಇಎಗೆ ಮಾತ್ರ ಸೀಮಿತವಾಗಿಲ್ಲ. ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂದ್ರೆ ಎನ್ಎಂಸಿಗೂ ಕೂಡ ಕೆಲವು ಕಟ್ಟುನಿಟ್ಟಾದ ಸೂಚನೆಗಳನ್ನು ಕೊಟ್ಟಿದೆ. ಮುಂದಿನ ವರ್ಷಗಳಿಂದ ಈ ತರಹದ ಸಮಸ್ಯೆಗಳು ಮತ್ತೆ ರಿಪೀಟ್ ಆಗಬಾರ್ದು ಅಂತ ಸೀಟ್ ಇನ್ಕ್ರೀಸ್ ಮಾಡೋದು, ಈ ತರಹದ ಯಾವುದೇ ನಿರ್ಧಾರಗಳನ್ನು ಪ್ರತಿ ವರ್ಷ ಮೇ 31ರ ಒಳಗೆ ಫೈನಲ್ ಮಾಡಬೇಕು ಅಂತ ಎನ್ಎಂಸಿಗೆ ಸ್ಪಷ್ಟವಾಗಿ ಹೇಳಿದೆ. ಇದು ಒಂದು ಒಳ್ಳೆ ಬೆಳವಣಿಗೆ. ಓಕೆ, ಇದೆಲ್ಲ ಆಯ್ತು. ಕೋರ್ಟ್ ಆರ್ಡರ್, ಪ್ರಾಸೆಸ್ ಎಲ್ಲನೂ ನೋಡಿದ್ವಿ. ಆದರೆ ಇದೆಲ್ಲದರಿಂದ ಸ್ಟೂಡೆಂಟ್ಸ್ಗಾಗೋ ಇಂಪ್ಯಾಕ್ಟ್ ಏನು? ಎಲ್ಲರ ತಲೆಯಲ್ಲಿ ಓಡಾಡ್ತಿರೋ ಆ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಏನು? ಬನ್ನಿ ಈಗ ಅದನ್ನು ನೋಡೋಣ. ಬಹುಶಃ ಪ್ರತಿಯೊಬ್ಬ ಸ್ಟೂಡೆಂಟ್ ಮತ್ತು ಪೇರೆಂಟ್ ತಲೆಯಲ್ಲಿರೋ ಮೊದಲನೇ ಪ್ರಶ್ನೆ, $1 ಮಿಲಿಯನ್ ಕ್ವೆಶ್ಚನ್ ಅಂದ್ರೆ ಇದೇ ಇರಬೇಕು. ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡೋಕೆ ಚಾನ್ಸ್ ಇರುತ್ತಾ? ಈ ಪ್ರಶ್ನೆಗೆ ಉತ್ತರ ಕೋರ್ಟ್ ಆರ್ಡರ್ನಲ್ಲೇ ಇದೆ. ಆದರೆ ಅದು ಸ್ವಲ್ಪ ಟ್ರಿಕಿಯಾಗಿದೆ. ಆರ್ಡರ್ನಲ್ಲಿ ದ ಪ್ರಾಸೆಸ್ ಶಾಲ್ ಬಿ ಬೇಸ್ಡ್ ಆನ್ ದಿ ಆಪ್ಷನ್ಸ್ ಆಸ್ ಆಲ್ರೆಡಿ ಎಂಟರ್ಡ್ ಅಂತ ಹೇಳಿದ್ದಾರೆ. ಅಂದ್ರೆ ಈಗಾಗಲೇ ಎಂಟರ್ ಮಾಡಿರೋ ಆಪ್ಷನ್ಸ್ ಆಧಾರದ ಮೇಲೆ ಪ್ರಾಸೆಸ್ ನಡಿಬೇಕು ಅಂತ. ಇದರ ನೇರ ಅರ್ಥ ಹೊಸದಾಗಿ ಆಪ್ಷನ್ ಎಂಟ್ರಿ ಇರೋಲ್ಲ ಅಂತಾನೆ ಅನ್ಸತ್ತೆ. ಆದ್ರೆ ಇದನ್ನ ಕೋರ್ಟ್ ಕಡಾಖಂಡಿತವಾಗಿ ಇಲ್ವೇ ಇಲ್ಲ ಅಂತ ಎಲ್ಲೂ ಹೇಳಿಲ್ಲ. ಹಾಗಾಗಿ ಸದ್ಯಕ್ಕೆ ಈ ವಿಷಯದಲ್ಲಿ ಒಂದು ಕನ್ಫ್ಯೂಷನ್ ಇದೆ.
ಕೋರ್ಟ್ ಆರ್ಡರ್ನ ಭಾಷೆ ನೋಡಿದ್ರೆ ಹಳೆ ಆಪ್ಷನ್ಸ್ ಮೇಲೆ ನಡೆಯುತ್ತೆ ಅನ್ನೋ ಹಾಗೆ ಇದೆ. ಆದರೆ ಈ ಬಗ್ಗೆ ಫೈನಲ್ ಕ್ಲಾರಿಟಿ ಕೊಡಬೇಕಾಗಿರೋದು ಕೆಎಎ. ಸೊ ಸದ್ಯಕ್ಕೆ ನಾವೆಲ್ಲರೂ ಮಾಡಬೇಕಾಗಿರೋ ಒಂದೇ ಒಂದು ಕೆಲಸ ಅಂದ್ರೆ ಕೆಇಎದಿಂದ ಬರೋ ಅಫಿಷಿಯಲ್ ನೋಟಿಫಿಕೇಷನ್ಗಾಗಿ ಕಾಯೋದು. ಅದು ಬರೋವರೆಗೂ ಬೇರೆ ಯಾವ ಸುದ್ದಿನೂ ನಂಬೋಕೆ ಹೋಗ್ಬೇಡಿ. ಈ ಮಧ್ಯೆ ಕೆಲವು ಸೋರ್ಸ್ಗಳಿಂದ ಪ್ರೊವಿಷನಲ್ ರಿಸಲ್ಟ್ ಡಿಸೆಂಬರ್ 6ಕ್ಕೆ, ಫೈನಲ್ ರಿಸಲ್ಟ್ ಡಿಸೆಂಬರ್ 8ಕ್ಕೆ ಬರಬಹುದು ಅನ್ನೋ ಮಾತುಗಳು ಕೇಳಿಬರುತ್ತವೆ. ಆದ್ರೆ ನಾನು ಮತ್ತೆ ಹೇಳ್ತೀನಿ, ಇದೆಲ್ಲ ಕೇವಲ ಊಹಾಪೋಹಗಳು. ಕೆಇಎ ತಮ್ಮ ವೆಬ್ಸೈಟ್ನಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋವರೆಗೂ ಯಾವುದೇ ಡೇಟ್ಗಳನ್ನ ಫೈನಲ್ ಅಂತ ಅಂದ್ಕೋಬೇಡಿ. ಸೊ ಇಷ್ಟೆಲ್ಲ ಮಾತಾಡಿದ್ಮೇಲೆ ಕೀ ಟೇಕ್ ಅವೇ ಏನು? ಒಂದೇ ಲೈನಲ್ಲಿ ಹೇಳೋದಾದ್ರೆ, ಅಕ್ಟೋಬರ್ 24ರ ಹಳೆ ಲಿಸ್ಟ್ ಗಾನ್, ಅದು ಈಗಿಲ್ಲ. ಅದರ ಬದಲು ಕೋರ್ಟ್ ಹೇಳಿರೋ ಪ್ರಕಾರ ಹೊಸದಾಗಿ 3 ಹಂತದ ಪ್ರಾಸೆಸ್ ಶುರುವಾಗಿದೆ. ಇದನ್ನ ಎಲ್ರೂ ಕ್ಲಿಯರ್ ಆಗಿ ತಲೆಯಲ್ಲಿಟ್ಕೋಬೇಕು. ಹಾಗಾದ್ರೆ ಕೊನೆಯದಾಗಿ ಈಗ ಎಲ್ರೂ ಮಾಡಬೇಕಾಗಿರೋದೇನು? ಮುಂದಿನ ಅಧಿಕೃತ ಸ್ಟೆಪ್ ಯಾವುದು? ಅದು ಒಂದೇ, ಕೆಇಎ ಅಫಿಷಿಯಲ್ ವೆಬ್ಸೈಟನ್ನ ನಿರಂತರವಾಗಿ ಚೆಕ್ ಮಾಡ್ತಾ ಇರಿ. ಅಫಿಷಿಯಲ್ ನೋಟಿಸ್ ಬರುವವರೆಗೂ ಕಾಯಿರಿ, ಅದೇ ಫೈನಲ್. ಈ ಇಡೀ ವಿಶ್ಲೇಷಣೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ಕೋರ್ಟ್ ಇಷ್ಟು ಕಾಂಪ್ಲೆಕ್ಸ್ ಆಗಿರೋ 3 ಹಂತದ ಪ್ಲಾನ್ ಅನ್ನ ಕಾರ್ಯರೂಪಕ್ಕೆ ತರೋಕೆ ಕೇವಲ 12 ದಿನದ ಡೆಡ್ಲೈನ್ ಕೊಟ್ಟಿದೆ. ಇಷ್ಟು ಕಡಿಮೆ ಸಮಯದಲ್ಲಿ ಈ ಕೆಲಸವನ್ನ ಮಾಡುವಾಗ ಕೆಇಎ ಪ್ರತಿಯೊಬ್ಬ ಅಭ್ಯರ್ಥಿಗೂ ನ್ಯಾಯ ಸಿಗುವಂತೆ ಪೂರ್ತಿ ಪಾರದರ್ಶಕವಾಗಿ ಈ ಪ್ರೋಸೆಸ್ ಅನ್ನ ನಡೆಸೋಕ್ ಸಾಧ್ಯನಾ? ಇದು ದೊಡ್ಡ ಪ್ರಶ್ನೆ. ಇದರ ಉತ್ತರ ನಮಗೆ ಮುಂದಿನ ದಿನಗಳಲ್ಲಿ ಸಿಗಲಿದೆ.